ಹಾಂ, ಶಾಂತಕವರೇ ಗೌಡ್ರೆ, ಯಾಕೆ ಈ ಥರ ಮಧ್ಯದಲ್ಲಿ ನನ್ನ ನಿಲ್ಸ್ಕೊಂಡು ಈ ಥರ ಸುತ್ತ ನಿಂತಿದ್ದೀರಾ? ನೀವು ಈಗ ನಿಂತ್ಕೊಂಡ್ರೆ ನನಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ. ನೀವು ದಾರಿ ಬಿಟ್ಟರೆ ಈಗ ನಾನು ನನ್ನ ಕ್ಲಿನಿಕ್ ಹೋಗ್ತೀನಿ. ಏನ್ ಡಾಕ್ಟ್ರೆ, ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಹೋಗ್ತೀನಿ ಅಂದ್ರೆ ಬಿಟ್ಬಿಡ್ತೀವ? ನಿಮ್ಗೆ ಸರಿಯಾಗಿ ಬುದ್ಧಿ ಕಲ್ಸೇ ಬಿಡೋದು ಇವತ್ತು. ಏನ್ ಅನ್ಕೊಂಡಿದ್ದೀರಾ ನೀವು? ಹಳ್ಳಿ ಜನ ಅಂದ್ರೆ ಏನು ಗೊತ್ತಾಗದೇ ಇರೋರು ಅನ್ಕೊಂಡಿದ್ದೀರಾ? ನಿಮ್ಗಿಂತ ನಮ್ಗೆ ನಾಲೆಡ್ಜ್ ಜಾಸ್ತಿ ಗೊತ್ತಾ? ಡಾಕ್ಟ್ರೆ, ನೀವೇನ್ ಸಾಕಾಗ್ಬೇಡಿ, ನಿಮ್ಗೆ ಸ್ವಲ್ಪ ಬುದ್ಧಿ ಹೇಳೋಣ ಅಂತ ಉಳಿಸ್ಕೊಂಡಿದೀವಿ ಅಷ್ಟೇನೆ. ನೀವು ಹೇಳಿರೋ ಒಂದು ಸುಳ್ಳಿಂದ ನನ್ನ ಕುಟುಂಬದಲ್ಲಿ ಎಷ್ಟು ನೋವು ಅವಮಾನ ಆಗಿದೆ ಗೊತ್ತಾ? ನೀವು ಯಾವತ್ತೂ ಈ ತರ ಮಾಡಬೇಡಿ ಅಷ್ಟೇ. ಏ ಉಚ್ಮೋಳಿ ಡಾಕ್ಟ್ರೆ, ನಿನ್ನಿಂದ ಅಡಿ ನಾನು ಎದ್ನೋ ಬಿದ್ನೋ ಅಂತ ಊರಿಂದ ಓಡ್ ಬಂದೆ. ಇಲ್ಲಿ ಬಂದು ನೋಡಿದ್ರೆ ನನ್ನ ಮಗಳು ಶಾಂತ ಬಸ್ರಿನೇ ಅಲ್ಲ ಅಂತ ಗೊತ್ತಾಯ್ತು. ನಿನ್ನ ಮೇಲೆ ನನಗೆ ಎಷ್ಟು ಸಿಟ್ಟು ಬರ್ತದೆ ಅಂದರೆ ಒನ್ಕೆ ತಗೊಂಡು ಒಳಕಲ್ಗೆ ಹಾಕಿ ನಿನ್ನ ಕುಟ್ಟಿ ಪುಡಿ ಮಾಡಿಬಿಡ್ಲ ಅನ್ನಿಸ್ತಾ ಇದೆ ನನಗೆ. ಏನು ಅಜ್ಜಮ್ಮ, ಡಾಕ್ಟ್ರಿಗೆ ಕುಟ್ಟಿ ಪುಡಿಗೆ ಮಾಡ್ತೀನಿ ಅಂತಿದ್ದೀರಾ? ಅವರನ್ನು ಮೆಣಸಿಂದು ಕಾಯ? ಏ ಸುಮ್ಮನೆ ನಿಂತ್ಕೋ, ದೊಡ್ಡವ್ರು ಮಾತಾಡುವಾಗ ಮಧ್ಯೆ ಬಾಯಿ ಹಾಕ್ಬಾರ್ದು. ಈ ಬುಡ್ಡಿ ತುಂಬಾಗೆ ಸ್ಟ್ರಾಂಗ್ ಇದೆ. ಸರಿ ಡಾಕ್ಟ್ರೆ, ಇನ್ನು ನೀವು ಹೊರಡ್ಬೋದು. ಇನ್ಯಾವತ್ತೂ ಯಾರಿಗೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ನೋ 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 ನೋ, ಇನ್ಯಾವತ್ತೂ ಯಾರಿಗೂ ಸುಳ್ಳು ಹೇಳಲ್ಲ ಗೌಡ್ರೆ. ಒಂದು ಸುಳ್ಳು ಹೇಳೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಕಣ್ಣಾರೆ ನಿಮ್ಮ ಮನೇಲಿ ನೋಡ್ಬಿಟ್ಟೆ. ಇನ್ಮೇಲೆ ನಾನು ಡ್ಯೂಟಿನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಬರ್ತೀನಿ. ಬಾಯಿಗೆ ಮಣ್ಣು ಹಾಕವನು ಏನೆಲ್ಲ ಮಾಡ್ಬಿಟ್ಟ, ಸುಮ್ಮನೆ ಎಲ್ಲ ವೇಸ್ಟ್ ಆಯ್ತು. ಗೌರಿ, ಡಾಕ್ಟರ್ ವಿಷಯ ಆ ಕಡೆ ಬಿಡು. ನಂಗೊಂದು ಆಶ್ಚರ್ಯ ಕಣೆ, ನೀನು ಈ ಸೀಮಂತದ ಪಕ್ಷನ ಹೆಗಲ ಮೇಲೆ ಹೊತ್ಕೊಂಡು ಅಷ್ಟೆಲ್ಲ ಮಾಡ್ದಲ್ಲ, ಆ ಥರ ಮನೆಗೆ ಹೋಗಿ ಚಂದ ಎತ್ಕೊಂಡು ನನಗೆ ಸೀಮಂತ ಮಾಡೋ ಅಷ್ಟು ರಿಸ್ಕ್ ಯಾಕೆ ತಗೊಂಡ್ಯೋ? ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಶಾಂತಕ, ಅದಕ್ಕೆ ಮಾಡಿದೆ ಅಷ್ಟೇ. ಬೆಸ್ಟ್ ಫ್ರೆಂಡ್ ಅಂತೇನೋ ಒಪ್ಕೋತೀನಿ, ಆದ್ರೆ ಏನು ಲಾಭ ಇಲ್ಲದೆ ಇದೆಲ್ಲ ಮಾಡಲ್ವಲ್ಲ ನೀನು? ಸ್ವಲ್ಪ ಹೇಳ್ತೀಯಾ? ಅದೇನು ಗೊತ್ತಾ ಶಾಂತಕ, ಈಗ ಫಂಕ್ಷನ್ ಅರೇಂಜ್ ಮಾಡಿದೀವಿ ಅಂದಮೇಲೆ ಜನ ಬರ್ತಾರಲ್ವಾ, ಜನ ಬಂದು ಊಟ ಮಾಡ್ಕೊಂಡು ಹೋಗುವಾಗ ಮುಯ್ ಕೊಡ್ತಾರಲ್ಲ ಶಾಂತಕ, ಅದರಲ್ಲಿ ನಾನು 50%, ನೀನು 50% ಡೀಲ್ ಮಾಡ್ಕೊಬಿಡವ ಅನ್ಕೊಂಡೆ. ಈಗ ನೋಡಿದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ಲ ಶಾಂತಕ. ನಾನು ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟಿದ್ದೀನಿ ನಿನ್ನ ಮೇಲೇನೆ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ನಾನು ಫಂಕ್ಷನ್ಗೆ ಏನು ಖರ್ಚು ಮಾಡಿದ್ದೀನಿ ಆ ದುಡ್ಡು ನನಗೆ ವಾಪಸ್ ಕೊಡ್ತೀಯ ಶಾಂತಕ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಫ್ರೆಂಡ ನೀನು. ಮಾಡ್ರದೆ ತಿರುಪೆ ಫಂಕ್ಷನ್, ಅದರಲ್ಲಿ ವಾಪಸ್ ದುಡ್ಡು ಕೊಡು ಅಂತ ಕೇಳ್ತೀಯ ನನ್ನ? ಇನ್ನೊಂದು ನಿಮಿಷ ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ, ಒಯ್ತಾ ಇರೋ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನಿಂಗೆ. ಏನ್ ಶಾಂತಕ, ನಾನು ನಿನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಈ ಬಿಸಿಲಲ್ಲಿ ಒಂದೊಂದು ಮನೆನೂ ಬಿಟ್ಟಿಲ್ಲ, ಮನೆಗೆ ಹೋಗಿ ಹೋಗಿ ಒಳ್ಳೆ ಪಾತ್ರೆ ಇಟ್ಕೊಂಡು ದುಡ್ಡು ಹಾಕಿ ಅಂತ ಬೇಡ್ಕೊಂಡು ನಿನಗೋಸ್ಕರ ಮಾಡಿದ್ದೀನಿ. ನೀನು ನೋಡಿದ್ರೆ ನನಗೆ ಬಾಯಿಗೆ ಬಂದ ಮಾತಾಡ್ತೀಯಾ? ನೀನು ನನ್ನ ಫ್ರೆಂಡ, ನನಗೊಂದು ಚೂರು ಇಷ್ಟ ಆಗಲಿಲ್ಲ ಶಾಂತಕ. ನೀನು ಇಷ್ಟು ಅವಮಾನ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮುಚ್ಚೆ ಬಾಯ್ನ, ಮನೆ ಒಳಗಡೆ ಇರೋ ಸಮಸ್ಯೆನ ಬೀದಿಗೆ ರಂಡ್ರಂಗ ಮಾಡಿದ್ಯಾರೇ? ಪ್ರಾಣ ಸ್ನೇಹಿತರು ಪ್ರಾಣ ಹೋಗಂಗ್ ಕಿತ್ತಾಡ್ತಾರೆ. ಐ ಲೈಕ್ ಯು ಸೋ ಮಚ್. ಶಾಂತಕ್ಕ, ನಿನಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದೆ, ನೀನು ನನ್ನ ಮೇಲೆ ಕೈ ಮಾಡ್ತಾ ಇದೀಯಾ? ಏನೇ ಗೌರಿ, ನಾನು ಮನೆಗೆ ಹೋಗ್ಬಿಟ್ಟು ತಿರ್ಪೆ ಎತ್ಕೊಂಡು ನಾನು ಸೀಮಂತ ಮಾಡು ಅಂತ ಹೇಳಿದ್ನ? ಮನೆ ಒಳಗಡೆ ಇರೋ ವಿಚಾರನ ಬೀದಿ ರಂಡ್ರಂಗ ಮಾಡಿದ್ಯಾ ನೀನು? ಒಬ್ಬೊಬ್ಬರ ಮನೆಗೆ ಹೋಗಿ ಹೋಗಿ ಆ ವಿಷಯನ ಹೇಳೋದೇನಿತ್ತು? ಶಾಂತಕ್ಕ, ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡ್ಲಿ, ಅಷ್ಟು ಸೀಮಂತ ಮಾಡೋ ಅಷ್ಟು ದುಡ್ಡು ನಮ್ಮ ಹತ್ರ ಎಲ್ಲಿದೆ? ನಾವು ಮಿಡಲ್ ಕ್ಲಾಸ್ ಜನ, ಅದಕ್ಕೆ ಎಲ್ಲಾರ ಹತ್ರನೂ ದುಡ್ಡು ಎತ್ಕೊಬಂದು ಮಾಡೋದನ್ನೇ ಹೊರತು ನಿಂಗೆ ಅವಮಾನ ಮಾಡಬೇಕು ಅಂತಲ್ಲ ಶಾಂತಕ್ಕ. ಆಯ್ತು ಬಿಡು ಗೌರಿ, ಬೇಜಾರು ಮಾಡ್ಕೋಬೇಡ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಅದಕ್ಕೆ ಫಂಕ್ಷನ್ ಎಲ್ಲ ನೀನು ಮಾತಾಡಲಿಲ್ಲ, ಅದಕ್ಕೆ ಈಗ ಸಪ್ರೇಟಾಗಿ ಮನೆ ಒಳಗಡೆ ಮಾತಾಡ್ತಾ ಇರೋದು. ಇನ್ಮೇಲೆ ನಾನು ಕೇಳಿದೇನೆ ಏನು ಈ ಥರ ನಿರ್ಧಾರಗಳು ತಗೋಬೇಡ ಅಷ್ಟೇ. ಶಾಂತಕ್ಕ, ನಿನಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೇ? ಇಲ್ಲ ಗೌರಿ, ಏನು ಬೇಜಾರಿಲ್ಲ. ಹಾ, ಇನ್ನೇನು ಎಲ್ಲ ಸರಿಗೆ ಹೋಯ್ತಲ್ಲ. ಬನ್ನಿ ಗೌರಂದು ಅಕ್ಕ, ನಾವು ಮನೆಗೆ ಹೋಗೋಣ. ಇನ್ನೊಂದು ವಿಷಯ ಇದೆ. ಈ ಸಮಸ್ಯೆ ಮೂಲ ಏನೇಳು, ಎಲ್ಲಿಂದ ಶುರುವಾಯ್ತಿದ್ದು? ಈ ನಮ್ಮ ಗೌಡ್ರು ಆ ಮೇಡಮ್ನವ್ರಿಗೆ ಹೂ ಕೊಟ್ರಲ್ಲ, ಅಲ್ಲಿಂದ ಶುರುವಾಯ್ತು. ಅವಾಗ ನಾನೊಂದು ಮಾತು ಹೇಳಿದ್ದೆ, ನಾನು ಇವ್ರಿಗೆ ಶಿಕ್ಷೆ ಕೊಡ್ತೀನಿ ಅಂತ. ಅದನ್ನ ನಮ್ಮ ಗೌಡ್ರು ಮರ್ತ್ಬಿಟ್ಟಿದ್ದಾರೆ ಅನ್ಸುತ್ತೆ, ನಾನು ಮರ್ತಿಲ್ಲ. ನಾಳೆ ಇವ್ರನ್ನ ಬಟ್ಟೆ ಒಗೆಯಕ್ಕೆ ಕರ್ಕೊಂಡು ಬರ್ತೀನಿ ನಾನು. ನೀವು ಎಲ್ಲ ಬಟ್ಟೆಗಳು ತಗೊಂಡು ಬಂದ್ಬಿಡಿ ಒಳದಂಡಕ್ಕೆ, ಸರಿನಾ? ಸರಿಯಾಗಿ ಹೇಳಿದ್ರಿ ಶಾಂತಂದು ಅಕ್ಕ, ನಾನು ಮರ್ತ್ಕೆ ಬಿಟ್ಟಿದ್ದೆ. ಸರಿ ಎಲ್ಲ ಹೋಗುವ, ನಾಳೆ ಗೌಡ್ರಿಗೆ ಕರ್ಕೊಂಡು ಬಂದ್ಬಿಡಿ ನೀವೂನೇ. ಶಾಂತ, ಈಗಾಗಿರೋ ಸಾಲ ಶಾಂತ, ಮತ್ತೆ ಇದೆಲ್ಲ ಬೇಕಾ? ನಾನು ಮಾತ್ರ ಬರಲ್ಲಪ್ಪ. ಬರಲ್ಲ ಅಂದ್ರೆ ಯಾರೇ ಬಿಡ್ತಾರೆ ನಿಮ್ನ? ನೀವು ಬರಲೇಬೇಕು. ಅಮ್ಮ ಸಾರಿ ಅಮ್ಮ, ಸಾರಿ ಅಪ್ಪ, ನನಗೆ ವಿಚಾರ ಸರಿಯಾಗಿ ಗೊತ್ತಿಲ್ಲದೇನೆ ನಿಮ್ಮ ಹತ್ರ ತುಂಬ ತಪ್ಪಾಗಿ ನಡ್ಕೊಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ಅಮ್ಮ. ನನ್ನನ್ನು ಕ್ಷಮಿಸಿ ಅಮ್ಮ. ನಾನು ಈ ಮನೆ ಹಿರಿಮಗ ಆಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಹ್ಯಾಂಡ್ಲ್ ಮಾಡ್ಬೋದಾಗಿತ್ತು. ನಾನು ನಿಮ್ಮನ್ನು ತಪ್ಪು ತಿಳ್ಕೊಬಿಟ್ಟೆ. ದಯವಿಟ್ಟು ಕ್ಷಮಿಸಿ ಅಮ್ಮ, ಬೇಜಾರು ಮಾಡ್ಕೋಬೇಡಿ. ಏನು ಬೇಜಾರಿಲ್ಲ ಬಿಡಪ್ಪ ಕಾರ್ತಿ, ಕೃಷ್ಣ.
ಈ ಸಂದರ್ಭದಲ್ಲಿ ನೀವು ಆ ಥರ ತಿಳ್ಕೊಂಡಿರೋದು ಏನೂ ತಪ್ಪಿಲ್ಲ. ಆದರೆ ನಿಮಗೆ ಜೀವನದಲ್ಲಿ ಇದೊಂದು ಪಾಠ. ಕೆಲವು ಸಂದರ್ಭಗಳು ಪ್ರತ್ಯಕ್ಷವಾಗಿ ಕಂಡು ಪ್ರಾಮಾಣಿಸಿ ನೋಡಬೇಕು. ನಾವು ನೋಡೋದೇ ಒಂದಾಗಿರೋ ಒಳಾಡ್ತಾನೆ ಬೇರೆ ಆಗಿರುತ್ತೆ. ಹಾಗಾಗಿ ಜೀವನದಲ್ಲಿ ಯಾವುದನ್ನು ದುಡುಕಿ ನಿರ್ಧಾರ ತಗೋಬಾರ್ದು. ಇವಾಗ ನನ್ನ ಗಂಡ ನನ್ನ ಸಪೋರ್ಟು ನಿಂತ್ಕೊಂಡಿಲ್ಲ ಅಂದಿದ್ರೆ ಇದು ಎಲ್ಲಿಗೆ ಹೋಗಿ ಮುಟ್ತಿತ್ತೋ ಏನೋ. ಇನ್ಮೇಲಾದ್ರೂ ಏನೇ ಇದ್ರೂ ಕುಟುಂಬದ ವಿಚಾರಗಳನ್ನ ಕೂತು ಚರ್ಚೆ ಮಾಡಿ ಬಗೆಹರಿಸ್ಕೋಬೇಕಪ್ಪ. ಖಂಡಿತ ಅಮ್ಮ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಇನ್ಮೇಲೆ ನಾನು ಯಾವತ್ತೂ ಈ ಥರ ತಪ್ಪು ರಿಪೀಟ್ ಆಗದೆ ಇರೋಂಗೆ ನೋಡ್ಕೋತೀನಿ ಅಮ್ಮ. ಸರಿ ಅಮ್ಮ, ಎಲ್ಲ ಸರಿ ಹೋಯ್ತಲ್ಲ, ಅದೇ ಖುಷಿ ನನಗೆ. ಅಮ್ಮ ನನಗೆ ಸ್ವಲ್ಪ ವರ್ಕ್ ಇದೆ, ನಾನು ರೂಮಲ್ಲಿ ಇರ್ತೀನಿ. ಏ ಕಾರ್ತಿ, ಕೃಷ್ಣ, ಏನ್ರೋ ಅಜ್ಜಿನ ಮಾತಾಡ್ಸ್ದೆ ಹಾಗೆ ಹೋಯ್ತಾ ಇದ್ದೀರಾ? ಅಯ್ಯೋ, ಆ ಥರ ಏನಿಲ್ಲ ಅಜ್ಜಿ. ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಅಂತ ನೀವು ಹೇಳಿದ್ರಲ್ಲ, ನಿಮಗೂ ಸುಸ್ತಾಗಿದೆ ನೋಡಿ. ಬೆಳಿಗ್ಗೆಯಿಂದ ಏನೆಲ್ಲ ನಡೀತು ನಮ್ಮ ಮನೇಲಿ. ನೀವು ಸ್ವಲ್ಪ ರೆಸ್ಟ್ ಮಾಡಲಿ, ಆಮೇಲೆ ಆರಾಮಾಗಿ ಇವನಿಗೆ ಮಾತಾಡೋಣ ಅಂತ ಅಂದ್ಕೊಂಡ್ವಿ ಅಜ್ಜಿ, ಅಷ್ಟೇ. ಹಾಂ ಹೌದು ಅಜ್ಜಿ, ಬೇಜಾರು ಮಾಡ್ಕೋಬೇಡಿ ಅಜ್ಜಿ. ಹಾಂ, ಈಗೇನೆ ಕಣಪ್ಪ, ಈಗಿನ ಕಾಲದವ್ರು ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಸಾರಿ ಕೇಳ್ಬಿಡೋದು. ಸರಿ ಸರಿ, ಏನೋ ಕಾರ್ತಿ, ನಿನ್ನ ಹೆಂಡತಿ ಮಗುನ ಕರ್ಕೊಬಂದಿದ್ಯಾ? ಏನು ನನಗೊಂಚೂರು ಸುದ್ದಿನೂ ಮುಟ್ಸಿಲ್ಲ? ಅಜ್ಜಿ, ನಾವು ಬಂದು ಇವಾಗ ಸ್ವಲ್ಪ ದಿನ ಆಯಿತು. ನನ್ನ ಹೆಂಡತಿ ಮಗುನು ಕರ್ಕೊಂಡು ನಿಮ್ಮೂರಿಗೆ ಬರೋಣ ನಿಮ್ಮನ್ನು ನೋಡೋಕ್ಕೆ ಅಂದ್ಕೊಂಡೆ. ಅಷ್ಟಕ್ಕೆ ನೀವೇ ಬಂದ್ಬಿಟ್ರಿ ನೋಡಿ. ಹಾಂ ಹಾಂ, ಹಂಗೆ ಕಣಪ್ಪ, ನಾವೇ ಬರಬೇಕಲ್ಲ, ವಯಸ್ಸಾದವರು ನಾವೇ ಬರಬೇಕು ಹುಡಿಕೊಂಡು. ಸರಿ ಸರಿ, ಏನು ನಿನ್ನ ಹೆಂಡತಿ ಹೆಸರು? ಅಜ್ಜಿ, ನನ್ನ ಹೆಸರು ಮಾಲಾಶ್ರೀ ಅಂತ. ಅಯ್ಯೋ ಅಯ್ಯೋ, ಹುಚ್ಚು ಮೋಳಿ, ಏನೇ ಒಳ್ಳೆ ದನ ಬಂದಾಗೆ ಮೈ ಮೇಲೆ ಬರ್ತೀಯಲ್ಲ. ನಾನು ನನ್ನ ಮೊಮ್ಮಗನ ಜೊತೆ ಮಾತಾಡಿದ್ರೆ ನೀನು ಯಾಕೆ ಬರ್ತಿದ್ಯಾ ಮಧ್ಯದಲ್ಲಿ? ಸರಿ, ನಿಮ್ಮ ಮೊಮ್ಮಗನ ಜೊತೆಗೆ ಮಾತಾಡಿ. ಲೇ ಕಾರ್ತಿ, ನೀನು ಹೆಂಡ್ತಿನ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೋ. ಹಾಂ ಸರಿ ಸರಿ ಅಜ್ಜಿ. ಸರಿ, ಹೋಗಿ ಅಣ್ಣ ತಮ್ಮ, ಏನೋ ನಿಮ್ಮ ಕೆಲಸಗಳಿದೆ ಅಂದ್ರಲ್ಲ, ನೋಡ್ಕೊಳ್ಳಿ. ಯಜಮಾನ್ರೆ, ಸಾರಿ ಯಜಮಾನ್ರೆ, ನಾನು ನಿಮ್ಮನ್ನು ಅನ್ಬಾರ್ದಲ್ಲ ಅಂದ್ಬಿಟ್ಟೆ, ತಪ್ಪು ತಿಳ್ಕೊಬಿಟ್ಟೆ, ನನ್ಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡು ಮ್ಯಾಗಿ, ನನಗೇನು ಬೇಜಾರಿಲ್ಲ. ನಿನಗೆ ಸಮಾಧಾನ ಆಯ್ತಲ್ಲ, ಅಷ್ಟೇ ಸಾಕು ನನಗೆ. ಓಹೋ, ಏನು ಮ್ಯಾಗಿ ಇಷ್ಟೊಂದು ಪ್ಯಾಸನ್ ಆಗ್ಬಿಟ್ಟಿದೀಯಾ? ಪ್ಯಾಸನ್ ಮುಂಡೆದೆ. ಇಷ್ಟು ವಯಸ್ಸಾದರೂ ಪ್ಯಾಸನ್ ಮಾತ್ರ ಮಾಡೋದು ಬಿಡಲ್ಲ ನೀನು. ಸರಿ, ಅದೇನದು ನಮ್ಮ ಮಳಿಂದನೇ ಯಜಮಾನ್ರೆ ಅನ್ನೋದು ಎಷ್ಟು ಸಲ ಹೇಳಿದ್ದೀನಿ ಹಂಗೆ ಅನ್ಬೇಡ ಅಂತ. ಹಾಂ, ಅತ್ತೆಯವ್ರೆ, ಅವಳಿಗೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಅನ್ಲಿ ಬಿಡಿ, ಪರವಾಗಿಲ್ಲ, ನಂಗೇನು ತೊಂದರೆ ಇಲ್ಲಪ್ಪ. ಹಂಗೆಲ್ಲ ಅನ್ಬಾರ್ದು. ಅವಳಿಂದ್ರೆ ಕೆಲಸದವ್ರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲಿ ಇಟ್ಟಿರ್ಬೇಕು. ಅದೇನದು ಯಜಮಾನ್ರೆ ಅನ್ನೋದು. ಇನ್ನೊಂದ್ಸಲ ಹಂಗೆ ಅನ್ನೋದು ನನ್ನ ಕಿವಿಗೆ ಬಿದ್ರೆ ನಿನ್ನ ನಾಲ್ಗೆ ಕಿತ್ತು ಕೈ ಕೊಟ್ಬಿಡ್ತೀನಿ. ಹೋಗು ಒಳಗಡೆ. ಫಸ್ಟು ಈ ಮುರ್ಕಿನ ಈ ಮನೆಯಿಂದ ಆಚೆ ಕಳಿಸ್ತೀನಿ. ಶಾಂತ, ನನಗೆ ಸ್ವಲ್ಪ ಆಚೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸರಿ ಸರಿ ರೀ, ಬೇಗ ಬಂದ್ಬಿಡಿ, ಒತ್ತು ಮಾಡ್ಕೋಬೇಡಿ. ಹಾಂ ಸರಿ ಶಾಂತ. ಈ ಅಜ್ಜಿ ನಂಗೆ ಐ ಡೋಂಟ್ ಲೈಕ್. ಶಾಂತ, ಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಕೂತ್ಕೋ. ಏನುವ? ಏ ಹುಡುಗಿ, ಬಾಯಿಲಿ ಎಲ್ಲೋಗ್ತಾ ಇದೀಯಾ? ಅಯ್ಯೋ, ಏನಕ್ಕೆ ಕರೀತಾ ಇದೀಯ ಮುದುಕಿ ನನ್ನ? ಮಾಲಾಶ್ರೀ, ಯಾರಿಗೂ ಹೆದರ್ಬೇಡ ನೀನು. ನೀನ್ ಯಾರು? ಮಾಲಾಶ್ರೀ. ಏನಂದೆ ನಿನ್ನ ಹೆಸರು? ಮಾಲಾಶ್ರೀ ಅಂತ. ಅದನ್ನೇ ಸುಮ್ಮನೆ ಹೇಳು, ಅದು ಯಾಕತ್ತರ ನುಲ್ಕೊಂಡು ಹೇಳ್ತೀಯಾ? ನಾನು ಹಾಗೇನೆ ಅಜ್ಜಮ್ಮ, ಏನು ಹೇಳ್ಬೇಕಾದ್ರೆ ಏನು ಮಾಡಬೇಕಾದ್ರೆ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಮಾಡ್ತೀನಿ, ಅದಕ್ಕೆ. ಸರಿ ಸರಿ, ಯಾಕೆ ಯಾವಾಗಲೂ ಇದ್ರೆ ಅಲ್ಲಿ ಕಿರ್ಕೊಂಡು ಓಡಾಡ್ತಿರ್ತೀಯ? ಹೆಂಗ್ಸು ಯಾವಾಗಲೂ ಇಷ್ಟೊಂದು ನಗಬಾರ್ದು. ಗಂಭೀರವಾಗಿರ್ಬೇಕು. ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ ಅಜ್ಜಮ್ಮ. ನಮಗೆ ನಿಮ್ಮ ಥರ ಮುಖನ ಗಂಟಾಕೊಂಡಿದ್ರೆ ಇಷ್ಟ ಆಗಲ್ಲ. ಸ್ವಲ್ಪ ನಗ್ನಗ್ತಾ ಇರಿ. ಅಯ್ಯಯ್ಯೋ, ಎಷ್ಟೇ ಮಾತಾಡ್ತೀಯ ನೀನು? ಅಜ್ಜಮ್ಮ, ನನಗೆ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ. ಮಾತೇ ನನ್ನ ಆಸ್ತಿ, ಮಾತೇ ನನ್ನ ಬಂಡವಾಳ. ನೀವು ಇಲ್ಲೇ ಇರ್ತೀರಲ್ಲ, ನೋಡ್ತಾ ಇರಿ ನಾನು ಎಷ್ಟು ಚೆನ್ನಾಗಿ ಅರ್ಗಿಣಿ ಥರ ಮಾತಾಡ್ತೀನಿ ಅಂತ. ನೋಡು, ನನಗೆ ಜಾಸ್ತಿ ಮಾತಾಡೋದು, ಈ ಥರ ಕುಣ್ಕೊಂಡು ಓಡಾಡೋದು, ಈ ಥರ ಅಲ್ಲಿ ಕಿರ್ಕೊಂಡು ಮಾತಾಡೋದು ಇದೆಲ್ಲ ಇಷ್ಟ ಆಗಲ್ಲ. ನಾನು ತುಂಬ ಸ್ಟ್ರಿಕ್ಟು. ಏ ಮಾಲಿ, ಸುಮ್ಮನೆ ನಿಂತ್ಕೋ. ನಮ್ಮ ಅವ್ವನಿಗೆ ಯಾಕೆ ಬೇಜಾರು ಮಾಡ್ತಾ ಇದೆಯಾ? ಸರಿ ಅತ್ತೆ ಅವರೇ. ನೋಡು ಮಾಲಾಶ್ರೀ, ನಾನು ತುಂಬ ಕಟ್ನಿಟ್ಟು. ನನಗೆ ತುಂಬ ಶಿಸ್ತು ಮುಖ್ಯ. ನನಗೆ ಎಲ್ಲಂದ್ರಲ್ಲಿ ಕೂರೋದು, ಎಲ್ಲಂದ್ರಲ್ಲಿ ನಿಂತ್ಕೊಳ್ಳೋದು, ಊಟ ತಿಂಡಿ ಸ್ನಾನ ಮಡಿ ಎಲ್ಲ ಭಾಳ ಕರೆಕ್ಟ್ ಟೈಮ್ಗೆ ಆಗಬೇಕು. ಇಲ್ಲ ಅಂದರೆ ನಂಗೆ ಇಷ್ಟ ಆಗಲ್ಲ, ನಾನು ಹೊರಟು ಬಿಡ್ತೀನಿ. ಹ್ಞೂ ಅಜ್ಜಮ್ಮ. ನನಗೆ ಫ್ರೆಶ್ ಆಗಿರೋ ನೀರು ಆಗಬೇಕು. ನೀವು ಗಿಂಡೆಲ್ ತುಂಬಿಟ್ಟಿರೋ ನೀರು ಕೊಟ್ಟರೆ ನಾನು ಕುಡಿಯಲ್ಲ. ಫ್ರೆಶ್ ಆಗಿ ಬಿಸ್ಲೇರಿ ವಾಟರ್ ತಂದು ಮಡಗಬೇಕು ನನಗೆ, ಆಯಿತಾ? ಹೇಳು ನಿನ್ನ ಗಂಡನಿಗೆ. ಹ್ಞೂ ಅಜ್ಜಮ್ಮ. ಆಮೇಲೆ ಪಲ್ಯ ಮಾಡಲಿ ಸಾಂಬಾರು ಮಾಡಲಿ ಫ್ರೆಶ್ ಆಗಿರೋ ತರಕಾರಿ ಇರಬೇಕು ನನಗೆ. ಫ್ರಿಡ್ಜಲ್ಲಿರೋ ತರಕಾರಿನೇ ತಗೊಂಡು ಅಡುಗೆ ಮಾಡೋದು.
ಹಳೆ ಒಣಗೋಗಿರೋ ತರಕಾರಿಲಿ ಅಡುಗೆ ಮಾಡೋದು ಅದೆಲ್ಲ ಸೇರಲ್ಲ ನನಗೆ. ನಾನು ಏನಿದ್ರು ಗಿಡದಲ್ಲೇ ಕಿತ್ಕೊಂಡ್ಬಂದು ಫ್ರೆಶ್ ಆಗಿ ಮಾಡ್ಕೊಂಡು ತಿಂದು ರೂಢಿ. ಅದಕ್ಕೆ ನಾನು ಇಷ್ಟು ಗಟ್ಟಿಮುಟ್ಟಾಗಿರೋದು. ಅರ್ಥ ಆಯ್ತಾ? ಫ್ರೆಶ್ ಆಗಿ ತಂದು ಮಾಡು. ಆಮೇಲೆ ನಾನು ಸ್ನಾನ ಮಾಡ್ಬೇಕಾರೆ ನನಗೆ ಹೊಸ ಸೋಪು, ಹೊಸ ಬ್ರಷ್ಷು, ಪೇಸ್ಟು ತಂದಿಡಬೇಕು. ಒಬ್ಬರು ಬಳಸಿರೋ ಸೋಪು ಬ್ರಷ್ನ ನಾನು ಯೂಸ್ ಮಾಡಲ್ಲ. ಆಯಿತಾ? ನನಗೆ ಅಂತ ಸಪ್ರೇಟಾಗಿ ನಿನ್ನ ಗಂಡನಿಗೆ ಹೇಳ್ಬಿಟ್ಟು ತರಿಸಿಡು. ಇನ್ನೊಂದು ವಿಷಯ, ನಾನು ಬಿಚ್ಚೋಕಿರೋ ಸೀರೆನ ಸಪ್ರೇಟಾಗಿ ಒಗಿಬೇಕು ನೀನು. ಎಲ್ಲ ಬಟ್ಟೆಗಳ ಜೊತೆ ಮಿಕ್ಸ್ ಮಾಡಿ ಹೋಗಿದ್ರೆ ನಂಗೆ ಇಷ್ಟ ಆಗಲ್ಲ. ಆಯಿತಾ? ಆಮೇಲೆ ನಾನು ಟೀ ಕಾಫಿ ಕುಡಿಬೇಕಾರೆ ಅಂಗಡಿಯಿಂದ ತಂದಿರೋ ಪ್ಯಾಕೆಟ್ ಹಾಲಲ್ಲಿ ಕಾಯಿಸಿರೋದನ್ನ ಕುಡಿಯಲ್ಲ. ಫ್ರೆಶ್ ಆಗಿ ಹಸುನಿಂದ ಕರೆದು ಮಾಡಿಕೊಡ್ಬೇಕು ನನಗೆ. ಹಂಗಾರೆ ಮಾತ್ರ ಕುಡಿಯೋದು. ಗೊತ್ತಾಯ್ತಾ? ಅವ್ವ, ಅದನ್ನೆಲ್ಲ ನಾನು ನೋಡ್ಕೊತೀನಿ ಬಿಡವ. ಅವಳು ಈಗ ತಾನೇ ಬಂದಿರೋ ಸೊಸೆ, ಅವಳಿಗೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೀಯಾ ಪಾಪ? ಗಾಬರಿ ಆಗ್ಬಿಟ್ಟಳು ಅಂತ. ಏ ಶಾಂತ, ನಿಂಗೆ ಬುದ್ಧಿ ಇಲ್ಲ. ಸೊಸೆನ ಈ ಥರ ಲೂಸ್ ಬಿಟ್ರೆ ಅವಳು ಹೇಳಿದ ಮಾತು ಕೇಳ್ತಾಳ? ನಾಳೆ ನಿನ್ನ ಕೈ ಸಿಗ್ತಾಳೆ ಅನ್ಕೊಂಡಿದ್ಯಾ? ಇವ್ರನ್ನ ಎಲ್ಲಿ ಇಟ್ಕೋಬೇಕು ಅಲ್ಲಿ ಇಟ್ಕೋಬೇಕು. ಇವಳು ಎಷ್ಟು ಚಾಲ್ತಿ, ಎಷ್ಟು ಅಧಿಕ ಪ್ರಸಂಗ ಏನು ಗೊತ್ತಾ ನಿಂಗೆ? ನಾನು ಬಂದ 2 ನಿಮಿಷಕ್ಕೆ ತಿಳ್ಕೊಬಿಟ್ಟೆ ಅವಳ ಬಗ್ಗೆ. ಕೂತ್ಕೊ ನೀನು ನಾನು ಹೋದ್ಮೇಲೂ ಹಿಂಗೆ ಕೆಲಸ ಹೇಳಿ ಮಾಡಿಸ್ಬೇಕು ಇವಳ ಕೈಲಿ. ಇದೇನು ಇವಳು ನನ್ನ ಸೊಸೆ? ನಮ್ಮವ್ವ ಅಂದಕ್ಕೆಲ್ಲ ಹ್ಞೂ ಅಂತವಳಲ್ಲ. ಬೇರೆ ಏನಾದ್ರು ಸ್ಕೆಚ್ ಗಿಚ್ ಹಾಕೊಂಡವಳ? ಆಮೇಲೆ ನಾನು ಊಟ ಮಾಡೋಕ್ಕೆ ಸಪ್ರೇಟ್ ತಟ್ಟೆ, ಸಪ್ರೇಟ್ ಲೋಟ, ಸಪ್ರೇಟಾಗಿ ಇಟ್ಬಿಡ್ಬೇಕು ಎಲ್ಲನೂ. ಅವ್ರು ತಿಂದದನ್ನ ತೊಳೆದ್ಬಿಟ್ಟು ನನಗೆ ಹಾಕೊಡೋದು, ಅವ್ರು ಕುಡ್ದಿರೋ ಲೋಟಕ್ಕೆ ತೊಳೆದ್ಬಿಟ್ಟು ನನಗೆ ಕೊಡೋದು, ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ನಿನಗೆ ನನ್ನ ಸೊಸೆ ಬಗ್ಗೆ ಗೊತ್ತಿಲ್ಲ. ಅವಳು ಎಕ್ಸ್ಟ್ರಾ ಆರ್ಡಿನರಿ ಪೀಸು. ನೀನು ಈ ಥರ ಜಾಸ್ತಿ ಹೇಳ್ಬೇಡವ. ಆಮೇಲೆ ನಿನಗೇನಾರು ಒಂದು ಗತಿ ಕಾಣಿಸ್ಬಿಟ್ರೆ ಕಷ್ಟ. ಏ ಶಾಂತಿ, ನಿಮ್ಮವ್ವನ್ನ ಏನು ಅನ್ಕೊಂಡಿದ್ಯಾ ನೀನು? ನಿನ್ನ ಸೊಸೆ ಅಂತವ್ರನ್ನ ಎಷ್ಟು ಜನ ನೋಡಿಲ್ಲ. ಸುಮ್ಮನೆ ಕೂತ್ಕೊ ನೀನು. ನಾನು ಹೆಂಗೆ ಟ್ರೈನಿಂಗ್ ಕೊಟ್ಬಿಟ್ಟು ಹೋಯ್ತೀನಿ ಅಂದರೆ, ನೀನು ಕೂತ್ಕೊ ಅಂದರೆ ಕೂತ್ಕೋಬೇಕು, ನಿಂತ್ಕೊ ಅಂದರೆ ನಿಂತ್ಕೋಬೇಕು. ಹಂಗೆ ಮಾಡ್ಬಿಟ್ಟು ಹೋಯ್ತೀನಿ. ಸುಮ್ಮನಿರವ, ಎಲ್ಲ ನಿನಗೋಸ್ಕರ. ಅವನಿಗೆ ನನ್ನ ಸೊಸೆ ಮಾಲಾಶಿ ಬಗ್ಗೆ ಗೊತ್ತಿಲ್ಲ. ಇನ್ನು ಮುಂದೆ ಗೊತ್ತಾಗುತ್ತೆ. ಏನು ಇನ್ನೂ ಇಲ್ಲೇ ನಿಂತಿದೀಯಾ? ಹೋಗು, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಾ. ಅಜ್ಜಮ್ಮ ನೋಡ್ದ ಹೆಂಗ್ ಓಡೋದ್ಲು? ಏನು, ಯಾಕೆ ಬಂದೆ? ಅಜ್ಜಮ್ಮ, ನಮ್ಮ ಮನೇಲಿ 3 ಹಸುಗಳಿದೆ. ಒಂದು ಬಿಳಿ, ಒಂದು ಕಪ್ಪು, ಒಂದು ಕಂದು. ಯಾವ ಹಸುಲಿ ಹಾಲು ಕರ್ಕೋಬೇಕು ನಿಮ್ಗೆ ಕಾಫಿ ಮಾಡಕ್ಕೆ? ಯಾವ ಹಸುಲಾರು ಹಾಲು ಕರ್ಕೋ. ಹಸು ಯಾವ ಕಲರ್ ಇದ್ರು ಹಾಲು ಮಾತ್ರ ಬೆಳಗ್ತಾನೆ ಬರೋದು ಎಲ್ಲದ್ರಲ್ಲೂ. ಅಜ್ಜಮ್ಮ. ಶಾಂತಿ, ನೀನೇನ ಅನ್ನು, ನಿನ್ನ ಸೊಸೆ ಭಾಳ ಅಧಿಕ ಪ್ರಸಂಗಿ. ಅವ್ವ, ಅದಕ್ಕೆ ನೀನು ಸುಮ್ಮನೆ ಅವಳ ವಿಚಾರಕ್ಕೆ ಹೋಗಬೇಡ, ಬಿಟ್ಬಿಡು. ನಿನ್ನ ಏನು ಕೆಲಸಗಳಿದ್ರು ನಾನೇ ನೋಡ್ಕೊತೀನಿ. ಅಜ್ಜಮ್ಮ. ಏನು ಅಜ್ಜಮ್ಮ? ಕಾಫಿನ ಬ್ರೂ ಕಾಫಿ ಮಾಡಿದ್ಲಾ ಇಲ್ಲ ಫಿಲ್ಟರ್ ಕಾಫಿ ಮಾಡಿದ್ಲಾ? ಬ್ರೂ ಕಾಫಿ ಎಲ್ಲ ಬೇಡ ನಮಗೆ, ಫಿಲ್ಟರ್ ಕಾಫಿ ಮಾಡಿಕ ಬಾ. ಅಜ್ಜಮ್ಮ. ಏನು ಗೊತ್ತಾ ಕೂಸೆ? ಅಜ್ಜಮ್ಮ. ಏನೇ? ನಮ್ಮನೇಲಿ ಎಲ್ಲರೂ ಕಾಫಿ ಕುಡಿಯೋದು ಚಿಕ್ಕ ಲೋಟದಲ್ಲಿ. ನಿಮ್ಗೆ ಚಿಕ್ಕ ಲೋಟದಲ್ಲಿ ತಗೋಬಲ್ಲ, ದೊಡ್ಡ ಲೋಟದಲ್ಲಿ ತಗೋಬಲ್ಲ? ಒಂದು ಅಂಡೆಲ್ ತಗೋಬಂದು ನನ್ನ ತಲೆ ಮೇಲೆ ಸುರಿ, ಹೋಗೋ. ಅಜ್ಜಮ್ಮ. ಅವ್ವ, ನೀನು ಯಾಕವ್ವ ಎಷ್ಟು ಹೇಳಿದ್ರು ಅವಳು ಕೆಲಸ ಹೇಳ್ಬೇಡ ಬಿಡವ. ನಾನೇ ಅವ ಕಾಫಿ ಮಾಡ್ಕೊಬತ್ತೀನಿ. ಇವಳು ಗಣೇಶನ ಮಾಡು ಅಂದರೆ ಗಣೇಶನವ್ರ ಅಪ್ಪನ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ನೋಡು ಕೂಸೆ, ಈಗಿನ ಕಾಲ ಸೊಸೆಯರು ನಮ್ಮ ಕಾಲದಂಗೆ ಇಲ್ಲವ. ಇವ್ರನ್ನ ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿದ್ರೇನೆ, ಇಲ್ಲ ಅಂದರೆ ಆಡ್ತಾರೆ ಅಕ್ಕಿ ಥರ. ನಾನು ಹೇಳ್ತೀನಿ, ಸುಮ್ಮಿರು. ನಿಂಗೆ ನಾನು ಹೇಳ್ದಂಗೆ ಮಾಡು ನೀನು. ಸರಿ ಸರಿ ಬಿಡವ, ಆಯಿತು. ನೀನೇ ಇರ್ತೀಯಲ್ಲ, ನೋಡ್ತೀಯ ಬಿಡು. ಮತ್ತೆ ಊರಲ್ಲೆಲ್ಲ ಹೆಂಗಿದಾರವ? ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಚೆನ್ನಾಗಿದ್ದಾರಾ? ನೀನು ಹೇಗಿದೆಯಾ? ನಂದೇನು ಕೂಸು, ಮಾಮೂಲಿ ಅಕ್ಕಪಕ್ಕದವ್ರ ಮನೆಯವ್ರ ಜೊತೆ ಕುತ್ಕೊಂಡು ಮಾತಾಡೋದು, ಕತೆ ಆಡೋದು. ಇರೋಳೊಬ್ಳಲ್ವಾ, ಹೆಂಗೂ ನಡೀತದೆ ಬಿಡು. ನಿನ್ನ ತಂಗಿ ವಾರಕ್ಕೊಂದ್ಸಲ ಬರ್ತಾಳೆ, ಹೋಯ್ತಾಳೆ. ಬೆಂಗಳೂರಲ್ಲಿ ಓದ್ತಾವಳಲ್ಲ, ಅವಾಗವಾಗ ಫೋನ್ ಮಾಡ್ತಾಳೆ. ಅವಳು ಚೆನ್ನಾಗಿ ಓದ್ಕೋತಾವಳೆ. ಇನ್ನೊಂದು ವರ್ಷ ಮುಗಿದೋದಂತೆ ಓದಿ, ಆಮೇಲೆ ಅವಳಿಗೂ ಒಳ್ಳೆ ಕಡೆ ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಮುಗೀತದೆ ಶಾಂತ. ಅದ್ರ ಬಗ್ಗೆ ಎಲ್ಲ ನೀನು ಚಿಂತೆ ಮಾಡಬೇಡ ಬಿಡವ. ನಾವಿದೀವಲ್ಲ, ನನ್ನ ತಂಗಿಗೆ ಒಳ್ಳೆ ಹುಡುಗ ನೋಡಿ ನಾವು ಮದುವೆ ಮಾಡ್ತೀವಿ. ನೀನು ಆರೋಗ್ಯ ನೋಡ್ಕೋ ಸಾಕು. BP ಶುಗರು ಎಲ್ಲ ಅದಲ್ಲ, ಜೋಪಾನವಾಗಿ ಮಾತ್ರೆ ಎಲ್ಲ ತಗೊಂಡು ಆರಾಮಾಗಿರು ಸಾಕು. ಈಗ ಹೆಂಗೂ ಬಂದಿದೆಯಲ್ಲವ, ಒಂದು ಸ್ವಲ್ಪ ದಿನ ಇಲ್ಲೇ ಇರು. ಹ್ಞೂ ಇರ್ತೀನಿ. ಬರೋದು ಬಂದಿದ್ದೀನಲ್ಲ, ಸ್ವಲ್ಪ ದಿನ ಇದ್ದೋಯ್ತೀನಿ. ಮತ್ತೆ ಅದೇನು ನಿನ್ನ ಗಂಡ ಮೇಡಮ್ಮನಿಗೆ ಹೂ ಕೊಟ್ಟೆ ಅಂದಲ್ಲ, ಏನದು? ಅವಾಗಲೇ ಕೇಳೋಣ ಅನ್ಕೊಂಡು ಇವರೆಲ್ಲ ಇದ್ರಲ್ಲ, ಅದಕ್ಕೆ ಕೇಳಲಿಲ್ಲ.
ಅಯ್ಯೋ ಅದೊಂದು ದೊಡ್ಡ ಕೊತೆ ಕಣವ. ನಮ್ಮ ಚಿಂಟು ಇದಾನಲ್ಲ, ಅದೇ ನಮ್ಮ ಕಾರ್ತಿ ಮಗ, ಅವನ ಸ್ಕೂಲಿಗೆ ಬಿಟ್ಬಿಟ್ಟು ಬನ್ನಿ ಅಂತ ಕಳ್ಸಿದ್ರೆ ಇವ್ರೇನ್ ಮಾಡವ್ರೆ, ಮಲ್ಗೆ ಹೂ ತಗೊಂಡು ಹೋಗ್ಬಿಟ್ಟು ದಾರಿಲಿ ಮೇಡಮ್ ಸಿಕ್ಕಿದ್ರಂತೆ, ಮೇಡಮ್ ಕೊಟ್ಬಿಟ್ಟವ್ರೆ. ಅದನ್ನ ನನ್ನ ಫ್ರೆಂಡು ರೇಷಿ ಅವಳಲ್ಲ, ಅವಳು ಬಂದು ನನ್ಗೆ ಹೇಳಿದ್ಲು. ನಾನು ನಮ್ಮ ಮನೆಯವ್ರಿಗೂ ಜಗಳ ಹತ್ಕೊಬಿಡ್ತು. ಆಮೇಲೆ ಮನೆಗೆ ಬಂದು ನಮ್ಮ ಮಾವಯ್ಯನವ್ರು ಇದಾರಲ್ಲ, ಅವ್ರ ಹತ್ರ ಹೇಳಿದೆ ನಿಮ್ಮ ಮಗ ಮೋಸ ಮಾಡ್ಬಿಟ್ಟಿದ್ದಾನೆ ನೋಡಿ ಅಂತ. ನಮ್ಮ ಮಾವಯ್ಯ ಏನು ತಿಳ್ಕೊಬಿಟ್ರು, ಮೋಸ ನನ್ನ ಮಗು ಅಂತ ತಿಳ್ಕೊಬಿಟ್ರು. ನಿಮ್ಮ ಮಗ ಮಗು ಕೊಟ್ಟವನೇ ಅಂತ ನಾನು ಅಂದಿದ್ದೀನಿ ಅಂತ ತಿಳ್ಕೊಂಡು ಅದೆಲ್ಲ ದೊಡ್ಡ ಕತೆ ಆಗಿ ಇಲ್ಲಿಗೆ ಬಂದು ನಿಂತಿದೆ ನೋಡು. ಇಷ್ಟಾಯ್ತು ಕತೆ. ಇಷ್ಟೆಲ್ಲ ಆಯ್ತಾ? ನೋಡು ನೋಡು ಶಾಂತಿ, ನಿನ್ನ ಗಂಡನಿಗೆ ಸೊಸೆ ಬಂದು ಮೊಮ್ಮಕ್ಕಳಾದ್ರೂ ಅಕ್ಕಪಕ್ಕ ಹೆಂಗಸರು ನೋಡೋ ಚಪ್ಪಲ ಹೋಗಿಲ್ಲ ನೋಡು. ಎಷ್ಟು ಧೈರ್ಯ ಇದ್ದರೆ ಅವರು ಆ ಮೇಡಮ್ಗೆ ಹೂ ಕೊಡ್ತಾರೆ. ನೀನು ಹಿಂಗೆಲ್ಲ ಲೂಜ್ ಬಿಡಬಾರ್ದು ಶಾಂತಿ. ವಯಸ್ಸಾಗಿದೆ, ಇನ್ನೇನು ಗಂಡ ಸುತ್ತಾಡ್ಕೊಂಡು ಮನೆಗೆ ಬರ್ತಾನೆ ಅಂತ ತಿಳ್ಕೊಂಡ್ರೆ ತಪ್ಪು ಅದು. ಈ ಗಂಡಸ್ರಂಗೆ ಅಂದರೆ ಅವ್ರು ಎಷ್ಟೇ ವಯಸ್ಸಾದ್ರೂ ಹೆಂಡ್ತಿರ್ಗಿಂತ ಅಕ್ಕಪಕ್ಕದ ಮನೆಯವ್ರು ನೋಡೋದು ಜಾಸ್ತಿ. ನೀನು ಭಾಳ ಬಿಗಿಯಾಗಿರ್ಬೇಕು ಖುಷಿ. ಹ್ಞೂ ಅವ್ವ, ನನಗೂ ಸಖತ್ ಬೇಜಾರಾಯ್ತು. ಅದಕ್ಕೆ ಸ್ವಲ್ಪ ಜಗಳ ಆಡ್ಕೊಂಡು ಸ್ವಲ್ಪ ದಿನ ಏನೇನೋ ಆಯ್ತು ಬಿಡು, ಇನ್ನೇನು ಮಾಡೋದು, ಎಲ್ಲ ಸರಿ ಹೋಯ್ತಲ್ಲ. ಸರಿ ಸರಿ, ಮುಂದಕ್ಕಾದ್ರೂ ಹುಷಾರಾಗಿರು. ಸರಿ, ಈ ನಿನ್ನ ಸೊಸೆ ನಂಗೆ ಸೇರಿಸ್ಕೊಬಿಟ್ಟೆ ಮನೆಗೆ? ಅದು ಅಷ್ಟೇನೇವ, ಗೌಡ್ರು ಕೃಷ್ಣನು ಮಾತಾಡ್ಕೊಂಡು ಅದೇನೋ ಕಾರ್ತಿಗೆ ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಹೊಟ್ಟೈತಂತೆ, ಇಲ್ಲೇ ಬೇಕಾದಷ್ಟು ಆಸ್ತಿ ಗೀಸ್ತಿ ಅದೇ ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಬಂದ್ರು. ಆಮೇಲೆ ನನ್ನ ಮೊಮ್ಮಗ ಚಿಂಟು ಭಾಳ ಮುದ್ದವನೇ, ನೋಡೋಕ್ಕೆ ನಮ್ಮ ಕಾರ್ತಿ ಥರನೇ ಅವನೇ. ನಾನು ನೋಡ್ಬಿಟ್ಟು ಏನು ಮಾತಾಡ್ತೀಯಾ, ಆಯ್ತು ಬಿಡು ಅಂದ್ಬಿಟ್ಟು ಇರಲಿ ಅಂತ ಒಪ್ಕೊಂಡು. ಆದರೆ ಈ ಹುಡುಗಿ ಭಾಳ ಒಳ್ಳೆ ಹುಡುಗಿ, ಸಂಸಾರ ಅಂದರೆ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಳೆ, ಕುಟುಂಬದವ್ರು ಬಿಟ್ಕೊಡಲ್ಲ. ಆದರೆ ಸ್ವಲ್ಪ ನನ್ನ ಜೊತೆ ಗೋಳಿರ್ಕೊತಾಳೆ ಅಷ್ಟೇ. ಒಳ್ಳೆ ಹುಡುಗಿ ಕಣವ ಇವಳು. ಹಾಂ, ಇಲ್ಲೇ ನೋಡು ನೀನು ಯಾಮಾರೋದು. ವಸ್ತಿರ್ಲಿ ಅಕ್ಷರ ಬಂತೆ ಹೋಗಿದ್ನಂತೆ, ಹಂಗೆ ವಸ್ತಿರ್ಲಿ ಎಲ್ಲರೂ ಹಿಂಗೆ ಇರೋದು. ಹೋಯ್ತಾ ಅವ್ರ ಬಣ್ಣ ಬಯಲಾಗೋದು ಕೂಸೆ. ನಿನಗೆ ಇದೆಲ್ಲ ಗೊತ್ತಾಗಲ್ಲ, ಒಳ್ಳೆ ಉಳ್ಕೊಳವ ನೀನು, ನಿಂಗೇನು ಗೊತ್ತಾಗಲ್ಲ. ಇವಳೇನು ಸಾಮಾನ್ದವಳು ಅನ್ಬೇಡ, ಏನು ಮಾತಾಡ್ತಾಳೆ, ಮಾತಿಗೆ ಮಾತು ಕೊಡ್ತಾಳೆ ನಿನ್ನ ಸೊಸೆ. ನಾನು ನೋಡಿದ್ನಲ್ಲ, ಎಷ್ಟೊತ್ತು ಬೇಕು ಹೋಗಿ ಮನ್ಸನ್ನು ನೋಡೋಕ್ಕೆ. ನೀನು ಪಾಣಿ ಸುಮ್ಮನಿರೋ, ಅವಳನ್ನ ನಾನು ರೆಡಿ ಮಾಡ್ತೀನಿ. ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವ, ಇಲ್ಲೇ ಇರ್ತೀಯಲ್ಲ, ಹೋಯ್ತಾ ಹೋಯ್ತಾ ನೋಡ್ತೀಯ ಬಿಡು. ಆಮೇಲೆ ಏನು ಗೊತ್ತಾ ಕೂಸು, ನಿನ್ನ ಚಿಕ್ಕ ಮಗ ಅವನೆಲ್ಲ ಕೃಷ್ಣ, ಅವನು ಅವ್ರ ಅಣ್ಣನ ಥರ ಮಾಡಿಬಿಟ್ಟನು. ಭಾಳ ಹುಷಾರಾಗಿ ಅವನ ಮೇಲೆ ಒಂದು ಕಣ್ಣು ಇಟ್ಟಿರು. ಏನೀಗ ಆಫೀಸಿಗೆ ಸೇರ್ಕೊಂಡವನಂತಲ್ಲ, ಭಾಳ ನೋಡೋಕ್ಕೂ ಭಾಳ ಚೆನ್ನಾಗವನು ಇವಾಗ. ಆ ಥರ ಏನಾಗಲ್ಲ ಬಿಡವ. ಮೈಸೂರಲ್ಲೇ ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ಕಿದೆ, 15 ದಿನ ಆಯಿತು. ಭಾಳ ಚೆನ್ನಾಗದಕ್ಕವ ಕೆಲಸ, ಚೆನ್ನಾಗಿ ಸೆಟ್ ಆಗಿದೆ ಅಂತಂದ. ಒಳ್ಳೆ ಸಂಬಳನೂ ಕೊಡ್ತಾರತ್ತೆ. ಇನ್ನೇನು ಒಂದು ವರ್ಷ ತುಂಬಲಿ, ಒಳ್ಳೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡಿಬಿಡ್ತೀವಿ. ನಮ್ಮ ಮಾವೇನವ್ರಿಗೂ ಅವ್ನು ಮದುವೆ ನೋಡಬೇಕು ಅನ್ನೋದೇ ಆಸೆ. ಪಾಪ ಉಸಿರನ್ನ ಗಟ್ಟಿ ಹಿಡ್ಕೊಂಡು ಕೂತವ್ರೆ. ನಿಂಗೆ ಗೊತ್ತಿಲ್ಲ ಕೂಸು, ನೀನು ಅವನ ಮೇಲೆ ಒಂದು ಕಣ್ಣು ಇಟ್ಟಿರು, ನಾನು ಹೇಳ್ತಿದ್ದೀನಲ್ಲ. ಆಯ್ತು ಆಯ್ತು ಬಿಡವ. ಅಲ್ಲ ಶಾಂತಿ, ಅವಳು ನಿಮ್ಮ ಮನೆ ಕೆಲಸದವಳಲ್ಲ ಮ್ಯಾಗಿ, ಅದೇನವಳು ನಮ್ಮ ಅಲ್ಲಿಂದನೇ ಯಜಮಾನ್ರೆ ಅನ್ನೋದು ನನಗಂತೂ ಸ್ವಲ್ಪನೂ ಇಷ್ಟ ಆಗಲ್ಲ. ನೀನೇನಪ್ಪ ಒಂದಕ್ಕೂ ಮಾತಾಡಲ್ಲ, ಅವಳ ಬಿಗಿಯಾಗಿಡ್ಬೇಕು ತಾನೇ ನೀನು. ಆ ಥರ ಇಲ್ಲ ಬಿಡವ, ಅವಳು ಯಜಮಾನ್ರಿ ಅಂತ ಕರೆದು ರೂಢಿ ಆಗ್ಬಿಟ್ಟಂಗೆ ಅಂತಾಳೆ ಹೊರತು ಅವಳು ಮನಸ್ಸಲ್ಲಿ ಕೆಟ್ಟ ಭಾವನೆ ಇಲ್ಲ ಕಣವ. ತುಂಬ ಒಳ್ಳೆಯವಳು. ನೀನು ಆ ಥರ ಎಲ್ಲ ತಪ್ಪು ತಿಳ್ಕೊಬೇಡ. ಅಯ್ಯಯ್ಯೋ ಕೂಸೆ, ನೀನು ಎಷ್ಟು ಒಳ್ಳೆಯವಳವ. ನಿಂಗೆ ಹಾಲು ಯಾವುದು ನೀರು ಯಾವುದು ಅಂತ ಗೊತ್ತಾಗಲ್ಲ, ಎಲ್ಲಾರನ್ನೂ ಒಳ್ಳೆಯವರು ಅಂತ ನಂಬಿಡ್ತೀಯ. ಮೊದಲಾದರೆ ನೀನು ನಿನ್ನ ಗಂಡ ನಿನ್ನ ಮಕ್ಕಳಿದ್ರಿ, ಇವಾಗ ಹಂಗಲ್ಲ, ಸೊಸೆನೂ ಬಂದವಳೆ. ಸ್ವಲ್ಪ ದಿನ ಉಳ್ಕೊಂಡು ನಾನು ಎಲ್ಲನೂ ಟ್ರೈನಿಂಗ್ ಕೊಡ್ತೀನಿ ಸುಮ್ಮರು ನಿಂಗೆ. ಅವ್ವ, ನಿನ್ ವಯಸ್ಸಾಗಿದೆ, ಆರಾಮಾಗಿರೋ. ಮಗಳ ಮನೇಲಿ ಎಷ್ಟು ತಗೊಳದ್ ಬಿಟ್ಬಿಟ್ಟು ಯಾಕೆ ಇಲ್ಲದೆ ಇರೋ ಬಂಗ ಎಲ್ಲ ತಲೆಗೆ ತುಂಬ್ಕತೀಯ? ಆರಾಮಾಗಿರವ. ನಮಸ್ಕಾರ ವೀಕ್ಷಕರೇ, ನಮ್ಮ ಮನೆಗೆ ಮಲ್ಲಜ್ಜಿ ಬಂದಿದ್ದಾರೆ. ಇನ್ಮೇಲೆ ಕಾಮಿಡಿ ಇನ್ನೂ ಮಸ್ತಾಗಿರುತ್ತೆ. ದಯವಿಟ್ಟು ನಮ್ಮ ವಿಡಿಯೋನ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.